ಸರ್ಕಾರಕ್ಕೆ ನಾನು ಕೇಳೋ ಒಂದು ಮಾತೇನಪ್ಪ ಅಂದರೆ, ಚೆನ್ನೈಲಿ ಬೇರೆ ಸರ್ಕಾರ ಇದೆಯಾ? ಸರ್ಕಾರ ಅಂದಮೇಲೆ ಒಂದೇ ತಾನೆ. ಸರ್ಕಾರ ಅಂದಮೇಲೆ ಸರ್ಕಾರದ ಅಧಿಕಾರ ತಗೊಳ್ಳೋರು ಕೂಡ ಒಂದೇ ಆಗಿರ್ತಾರೆ. ಅಲ್ಲಿ ಅಧಿಕಾರ ತಗೊಂಡವರು ಇದನ್ನು ಬ್ಯಾನ್ ಮಾಡಿದ್ದಾರೆ. ಅಂದರೆ ಮೈಸೂರಲ್ಲಿ ನಮ್ಮ ಕರ್ನಾಟಕದಲ್ಲಿ ಬ್ಯಾನ್ ಮಾಡಿಲ್ಲ ಅಂದರೆ ಸರ್ಕಾರ ಬೇರೆ ಇರುತ್ತಾ? ಸರ್ಕಾರ ಅನ್ನೋದು ಒಂದೇ ತಾನೆ. ಅಲ್ಲೂ ಬ್ಯಾನ್ ಆಗಿದೆ ಅಂದರೆ ಸರ್ಕಾರ ಆಡಳಿತ ನಡೆಸೋರು ಇಲ್ಲೂ ಬ್ಯಾನ್ ಮಾಡಬೇಕಲ್ವಾ? ಇದನ್ನು ದಯಮಾಡಿ ಕೇಂದ್ರ ಸರ್ಕಾರ ಆಗಿರಲಿ, ರಾಜ್ಯ ಸರ್ಕಾರ ಆಗಿರಲಿ, ರ್ಯಾಪಿಡೋ, ಓಲೋ, ಉಬರು ಈ ಬೈಕ್ ಟ್ಯಾಕ್ಸಿನ ಫಸ್ಟ್ ನಿಲ್ಲಿಸಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ ನಿಲ್ಲಿಸ್ತಿಲ್ಲ ಅಂತಂದರೆ ಉಗ್ರವಾದ ಹೋರಾಟ ಮತ್ತು ಧರಣಿ ಮಾಡಿ ಪ್ರತಿಯೊಂದು ನಮ್ಮ ಕರ್ನಾಟಕದಲ್ಲಿ ಧರಣಿ ಮಾಡಿ ಇದನ್ನು ಸ್ಟಾಪ್ ಮಾಡಿಸ್ತೀವಿ ಅಂತ ಹೇಳ್ತೀನಿ. ಮಾತಾಡ್ತಿರೋದು ನಾನು ಏನು ಕೇಳೋದೇನು ಅಂದರೆ, ನಮ್ಮ ಆರ್ ಟಿ ಒದವರಾಗಲಿ ಪೊಲೀಸವ್ರಿಗಾಗಲಿ ನಾವು ಮನವಿ ಮಾಡ್ಕೊಳ್ತಿರೋದು ಏನು ಅಂದರೆ, ಈಗ ಎಲ್ಲೋ ಬೋರ್ಡ್ ಆದರೆ ನಮಗೆ 8 ಕಿಲೋಮೀಟ್ರಿಂದ ಆಚೆ ಹೋಗೋ ರೈಡ್ಸ್ ಮಾತ್ರ ಇದೆ. ಅದು ಬಿಟ್ಟರೆ ಅದರ್ ಮುಂದಕ್ಕೆ ಹೋದಾಗ ಪೊಲೀಸವರಾಗಲಿ ಆರ್ ಟಿ ಒದವರಾಗಲಿ ಪ್ರತಿಯೊಂದನ್ನು ನಾವು ಚೆಕ್ ಮಾಡಿ ನಮಗೆ ಟಾರ್ಚರ್ ಕೊಡ್ತಾರೆ. ಅದು ನಮಗೆ ತಪ್ಪಬೇಕು. ಇನ್ನೊಂದು, ಈಗ ಬೈಕ್ ಆಗಲಿ ಟ್ಯಾಕ್ಸಿ ಆಗಲಿ ಪ್ರತಿಯೊಂದು ಆಲ್ ಓವರ್ ಎಲ್ಲೂ ಹೋದ್ರೂ ಅವ್ರನ್ನ ಏನೂ ಕೇಳಲ್ಲ. ನಾನು ಕೇಳೋದೇನು ಅಂದರೆ, ನಾವು ಎಲ್ಲೋ ಬೋರ್ಡ್ ಅವರು ಈಗೇನು ಕೇಳ್ತಾ ಇದ್ದೀವಿ ಅಂದರೆ, ಅದರ ಅವ್ರು ಏನು ಹೋಗ್ತಾರೆ ಅದನ್ನು ನಮಗೂ ಕೊಡಬೇಕು. ಅವರು ನಾವು ಹೋಗ್ಬೇಕು ಅಲ್ಲಿಗೆ. ನಾವು ಹೋದಾಗ ಅವರು ನಮ್ಮನ್ನು ಯಾವುದೇ ಥರದ್ದು ಅಬ್ಜೆಕ್ಷನ್ ಹಾಕಬಾರ್ದು. ವೈಟ್ ಬೋರ್ಡ್ ಟ್ಯಾಕ್ಸಿ ಲಿಮಿಟ್ಸು ಅದು ನಮಗೂ ಗೊತ್ತಿಲ್ಲ ಸರ್. ಅದ್ರ ಬಗ್ಗೆ ಅದು ಆಲ್ ಓವರ್ ಅದು ಎಲ್ಲಿ ಗಂಟೆ ಓಡಾಡ್ತಿದ್ದಾರೆ ನಮಗೂ ಗೊತ್ತಿಲ್ಲ ಸರ್. ಅದಕ್ಕೆ ಆ್ಯಕ್ಚುಲಿ ಅದು ಇದೇ ರೈಟ್ಸೇ ಇಲ್ಲ. ಅದಕ್ಕೆ ಅದು ಏನು ಕೂಡಾಡ್ತಿದ್ದೆ ಅಂತ ನಮಗೂ ಗೊತ್ತಿಲ್ಲ ಇದುವರೆಗಾಯಿತು. ನಮ್ಮ ಸಂಘದಿಂದ ಆದಷ್ಟು ನಾವು ಹೋರಾಟ ಮಾಡಿ ಕಮಿಷನರ್ಗೆ ಆಗಲಿ ಆರ್ ಟಿ ಒ ಅಧಿಕಾರಿಗೆ ಆಗಲಿ ಪ್ರತಿಯೊಬ್ಬರಿಗೂ ಮನವಿ ಸಲ್ಲಿಸಾಗಿದೆ. ಬಟ್ ಇದ್ರ ಬಗ್ಗೆ ತನಿಖೆ ತಗೋತೀನಿ ಅಂತಾರೆ. ಯಾರೂ ತನಿಖೆ ತಗೊಂಡು ಇದನ್ನು ಯಾರೂ ನಡೆಸಿಲ್ಲ. ನಾವು ಕೇಳೋದಿಷ್ಟೇ, ಇವತ್ತು ನಮ್ಮನ್ನು ನಾವು ಊಟ ಮಾಡೋಕ್ಕೆ ಒಂದು ಉದ್ಯೋಗ ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಆ ಅನ್ನನ ಇನ್ನೊಬ್ಬರು ಬಂದು ಕಿತ್ಕೊಂಡು ತಿಂತಾಯಿದ್ದಾರೆ. ಅದಕ್ಕೆ ನಾವೇನು ಮಾಡಬೇಕು? ಈಗ ಏನಾಗಿದೆ ಅಂದರೆ, ರೈತರು ಬೆಳೆ ನಾಶ ಆಯಿತು, ಅದು ನಾಶ ಆಯಿತು, ನಾನು ವಿಷ ತಗೊಂಡೆ, ನಾನು ಸತ್ತೆ ಅಂತಾರೆ. ಈಗ ಡ್ರೈವರ್ ಪರಿಸ್ಥಿತಿನೂ ಅದೇ ರೀತಿ ಬಂದ್ಬಿಡ್ತದೆ. ಈಗ ಒಬ್ಬ ಡ್ರೈವರ್ ಆಗ ಸರ್ಕಾರ ರೈತರಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಅಂತದೆ. ಒಬ್ಬ ಡ್ರೈವರ್ಗಾಗಿ ಇದುವರೆಗಾಯಿತು ಸರ್ಕಾರದಿಂದ ಏನಾದ್ರು ಒಂದು ಮಾಡಿಕೊಟ್ಟಿದ್ದಾರೆ ಕೇಳಿ. ನಾನು ಕೇಳೋದಿಷ್ಟು, ಇಷ್ಟು ವರ್ಷ ನಾನು 25 ವರ್ಷ ಆಗಿದೆ ಆಟೋ ಡ್ರೈವರ್ ಆಗಿ. ನನಗಾಗಿ ಏನಾದ್ರು ನನ್ನ ಫ್ಯಾಮಿಲಿಗಾಗಿ ಏನಾದ್ರು ಮಾಡಿಕೊಟ್ಟಿದೆ ಸರ್ಕಾರ. ನಾನು ಒಂದು ತಿಂಗಳು FC ಮಾಡಿಸ್ಲಿಲ್ಲ, ಇನ್ಶೂರೆನ್ಸ್ ಕಟ್ಟಲಿಲ್ಲ ಅಂದರೆ ಏನಾರು ಹೆಚ್ಚು ಕಮ್ಮಿ ಆದರೆ ಇಮ್ಮಿಡಿಯೇಟ್ಲಿ ಆಕ್ಷನ್ ತಗೋತಾರೆ. ಇವ್ರಿಗೆಲ್ಲ ಯಾಕೆ ಆಕ್ಷನ್ ತಗೋತಾ ಇಲ್ಲ? ವೈಟ್ ಬೋರ್ಡ್ ಆಗಲಿ ಇಲ್ಲಿಗಲ್ ಆಗಿ ಯಾವ್ದು ಮಾಡ್ತಾರೆ ಸರ್, ಅದೊಂದೇ ಅಂತಲ್ಲ. ಇಲ್ಲಿಗಲ್ ಅಂದರೆ ಈಗ ಹೇಳ್ತಾ ಇಲ್ವೇ, ಈಗ ಯಾವ್ದು ಮಾಡ್ತಿದೆ ಅಂತ ನಮಗೂ ಗೊತ್ತಾಗ್ತಿಲ್ಲ. ಸುಮಾರಿವೆ, ಅದು ನಮಗೆ ಈಗ ಇನ್ನೂ ಗಮನಕ್ಕೆ ಬಂದಿಲ್ಲ. ಅದು ನಮಗೆ ಬಂದಿರೋದು ಇಷ್ಟೇ, ಬೈಕ್ ಟ್ಯಾಕ್ಸಿ ಬಂದಿದೆ. ಅದು ಏನು ಅಂದರೆ ಈಗ ಅದು ಮಾಮೂಲಿ ವೈಟ್ ಬೋರ್ಡ್ ಟ್ಯಾಕ್ಸಿ. ಈಗ ಏನು ಗೊತ್ತಾ, ಈಗ ನೀವು ಹೇಳಿದ್ರಿ ಅಲ್ವೇ, ಆಟೋದವರು ತುಂಬ ರ್ಯಾಶಾಗಿ ಮಾತಾಡ್ತಾರೆ, ಹೊರಟಾಗಿ ಮಾತಾಡ್ತಾರೆ, ಆಮೇಲೆ ಕರ್ದ ಕಡೆ ಬರಲ್ಲ ಅದೆಲ್ಲ ಹೇಳ್ತಾರೆ ಅಲ್ವೇ. ಕಸ್ಟಮರು ಇವತ್ತು ಬೈಕ್ ಟ್ಯಾಕ್ಸಿಲಿ ಓಡಾಡ್ಬಿಟ್ಟು ನಮ್ಮ ಆಟೋದ ಹತ್ರ ಬಂದುಬಿಟ್ಟು ಸ್ಟ್ಯಾಂಡಲ್ಲಿ ಈ ಕಡೆ ಬರ್ತೀಯಪ್ಪ ಅಂತ ಕೇಳ್ತಾರೆ. ನಾವು ಕರೆಕ್ಟಾಗಿ ಹೇಳಿದ್ರೂ ಅವರು ಅದರಲ್ಲಿ ಆನ್ಲೈನಲ್ಲಿ ಹೋಗಿ ನೋಡ್ಬಿಟ್ಟು ಆ ರೇಟ್ಗೆ ಆಟೋದವ್ನು ಬಾ ಅಂದರೆ ಬರ್ತಾನ? ಆರ್ ಟಿ ಒದವ್ರು ಮೀಟ್ರ್ ಕೊಟ್ಟಿರೋದು ಯಾಕೆ? ಏನಕ್ಕೆ ಕೊಟ್ಟಿರು ಸರ್? ಕಿಲೋಮೀಟ್ರ್ 30 ರೂಪಾಯಿ, 2 ಕಿಲೋಮೀಟ್ರ್ 30, 1 ಕಿಲೋಮೀಟ್ರ್ 15 ರೂಪಾಯಿ. ಆ ಲೆಕ್ಕದಲ್ಲಿ ನಾವು ಮಾತಾಡಿದಾಗ ಯಾರೋ ಒಬ್ಬರು ಡ್ರೈವರು ಕೇಳ್ತಾರೆ, ಜಾಸ್ತಿ ಕೇಳಿರ್ತಾರೆ, ಒಪ್ಕೊಳ್ತೀನಿ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಕೇಳೋದಿಷ್ಟೇ, ಪ್ರತಿಯೊಬ್ಬ ಕಸ್ಟಮರೂ ತಾನು ಮಾಡಿರೋ ತಪ್ಪನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಬಂದಾಗ ಸ್ಟ್ಯಾಂಡಲ್ಲಿ ಏನಿರ್ತದೆ ಆ ರೀತಿ ಸಹಕರಿಸ್ಬೇಕು. ಅಷ್ಟೇ ನಾವು ಕೇಳೋದು. ಡ್ರೈವರ್ಗಳು ಯಾರೂ ಕೆಟ್ಟವರಲ್ಲ. ಕೆಟ್ಟವ್ರು ಆಯ್ತಿರೋದೇ ಸಮಸ್ಯೆ ಸಮಾಜದಿಂದ. ಸರ್ಕಾರಕ್ಕೆ ನಾನು ಹೇಳೋದು ಇಷ್ಟೇ ಸರ್, ಪ್ರತಿಯೊಬ್ಬರು ಡ್ರೈವರು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಮುಂಚೆ ಇದನ್ನು ಗಮನಕ್ಕೆ ತಗೊಂಡು ರಾಮಲಿಂಗ ರೆಡ್ಡಿಯವರಾಗೇ ಇರ್ಬೋದು, ಇಲ್ಲ ಸಿದ್ದರಾಮಯ್ಯ ಅವರಾಗಿರ್ಬೋದು, ಇಲ್ಲ DK ಶಿವಕುಮಾರ್ ಅವರಾಗಿರ್ಬೋದು, ಇದನ್ನು ತಲೆಗೆ ತಗೊಂಡು ಮನ್ಸಿಗೆ ಹಾಕ್ಕೊಂಡು ನಮ್ಮ ಡ್ರೈವರ್ಗಳ ಸಮಸ್ಯೆ ಈ ಥರ ಇದೆ. ಈಗ 12 ಗಂಟೆ ರಾತ್ರಿ ಕರೆದ್ರೂ ಹೋಗೋದು ಆಟೋ ಡ್ರೈವರು, ಆಂಬುಲೆನ್ಸ್ ಬರೋಲ್ಲ. 4 ಗಂಟೆ ಕರೆದ್ರೂ ಆಟೋ ಡ್ರೈವರೇ ಹೋಗೋದು. 24/7 ಆಟೋದವರೇ ಸೇವ್ ಮಾಡ್ತಾ ಇರೋದಿಲ್ಲ. ಅದರಿಂದ ನಾನು ಕೇಳೋದೇನು ಅಂದರೆ, ಆಟೋದವ್ರಿಗೆ ನ್ಯಾಯ ದೊರಕಿಸಿ, ಅವ್ರ ಕುಟುಂಬ ಬದುಕುವಂಗೆ ಮಾಡಿ. ನೀವು ಏನು ಮಾಡ್ತೀರೋ ಏನು ಬಿಡ್ತೀರೋ ನಮಗೆ ಗೊತ್ತಿಲ್ಲ, ದಯವಿಟ್ಟು ಜೀವನ ಮಾಡೋಕ್ಕೆ ಬಿಡಿ ಅವ್ರನ್ನ. ಓಕೆನಾ? ಅದನ್ನು ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಕರ್ನಾಟಕ ಸೇನೆಯಿಂದ ರವಿ ಮಾತಾಡ್ತಾ ಇರೋದು. ನಾನು ಆಟೋ ಸ್ಟಾರ್ಟ್ ಮಾಡಿ ತುಂಬ ದಿನ ಆಯಿತು, ಓಡಿಸ್ತಾ ಇದ್ದೀನಿ. ಅದರಲ್ಲಿ ಈ ವೈಟ್ ಬೋರ್ಡ್ ಟ್ಯಾಕ್ಸಿ ಮತ್ತು ಬೈಕ್ಗಳ ಹಾವಳಿ ತುಂಬ ಜಾಸ್ತಿ ಆಗಿದೆ. ಈಗ ಕೋರ್ಟಲ್ಲಿ ಕೇಸ್ ನಡೀತೈತೆ ಅಂದಮೇಲೆ ಏನಾಗೈತೆ, ಸ್ಟೇ ಆಗಿದೆ. ಈಗ ಒಂದು ಜಮೀನು ಅಣ್ಣ ತಮ್ಮದಿರು ಕಿತ್ತಾಡ್ಕೊಂಡಿರ್ತಾರೆ, ಒಬ್ಬ ಆ ಕೋರ್ಟಲ್ಲಿ ಕೇಸ್ ಆಗ್ತದೆ ಅಂದರೆ ಸ್ಟೇ ಆಯಿತು ಅಂದರೆ ಕೇಸ್ ಕಂಪ್ಲೀಟ್ ಆಗೋವರೆಗೂ ಆ ಜಮೀನೆಲ್ಲ ಯಾರೂ ಉಳುಮೆ ಮಾಡೋಂಗಿಲ್ಲ.
ಅದೇ ರೀತಿ ಈಗ ಕೋರ್ಟಲ್ಲಿ ಸ್ಟೇ ಆಗಿದೆ ಅಂದರೆ ಅದು ಯಾವ ರೀತಿ ವೈಟ್ ಬೋರ್ಡ್ ಟ್ಯಾಕ್ಸಿಗೆ ಮತ್ತು ಬೈಕಿಗೆ ಪರ್ಮಿಷನ್ ಕೊಟ್ಟವ್ರೆ? ಯಾರು ಸ್ಟೇ ತಂದಿರೋದು ಯಾರು? ರ್ಯಾಪಿಡೋದವರು ಸ್ಟೇ ತಂದವ್ರೆ. ಸ್ಟೇ ತಂದಮೇಲೆ ಸ್ಟೇ ಆರ್ಡ್ರು ಅಲ್ವಾ, ಕೋರ್ಟಲ್ಲಿ ಕೇಸ್ ಅವ್ರ ಪರ ಆಗಬೇಕು ಇಲ್ಲ ನಮ್ಮ ಪರ ಆಗಬೇಕು. ಆಟೋ ಚಾಲಕರಿಗೆ ಏನು ಸಮಸ್ಯೆ ಆಗ್ತದೆ ಸರ್? ಜಾಸ್ತಿ ಈಗ ನೋಡಿ ಹುಡುಗರುಗಳು ಅವ್ರಿಗೆಲ್ಲ ಗೊತ್ತಾಗಲ್ಲ ಸರ್, ಆಯಿತಾ. ಸಿಂಗಲ್ ಇರ್ತಾರೆ, 10 ರೂಪಾಯಿ 20 ರೂಪಾಯಿ ಉಳ್ಸೋಕ್ಕೋಗಿ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗ್ತಾರೆ. ದಿನನಿತ್ಯ ಸರ್ ನಾನು ಡೈಲಿ ನೋಡ್ತೀನಿ 2 ರಿಂದ 3 ಆಕ್ಸಿಡೆಂಟ್ ಆಗ್ತಾನೇ ಇರುತ್ತೆ, ಬೈಕು ಕಾರು, ಅದು ವೈಟ್ ಬೋರ್ಡು, ಆಯಿತಾ. ಆಗ್ತಾನೇ ಇರುತ್ತೆ, ಆಕ್ಸಿಡೆಂಟ್ ಆಗ್ತಾನೇ ಇರುತ್ತೆ, ಅದನ್ನು ಯಾರೂ ಅರ್ಥಕೊಳ್ಳಲ್ಲ, ಆಯಿತಾ. ಈಗ ಅವರು ಟ್ರಾಫಿಕ್ ರೂಲ್ಸು ನಾವು ಫಾಲೋ ಅಪ್ ಮಾಡ್ತೀವಿ, ಆದರೆ ವೈಟ್ ಬೋರ್ಡವ್ರು ಯಾರೂ ಫಾಲೋ ಅಪ್ ಮಾಡಲ್ಲ ಸರ್. ನೀವು ಎಲ್ಲ ಕ್ಯಾಮ್ರಾ CCTV ಚೆಕ್ ಮಾಡಿ ನೋಡಿಸಿ, ಆಟೋದವರು ಎಮರ್ಜೆನ್ಸಿ ಇದ್ರೆ ಮಾತ್ರ ಇದು ಮಾಡ್ತಾರೆ, ಇಲ್ಲ ಅಂದರೆ ಅವರು ರೂಲ್ಸ್ ಬ್ರೇಕ್ ಮಾಡಲ್ಲ, ರೂಲ್ಸ್ ಪ್ರಕಾರನೇ ಹೋಗ್ತಾರೆ. ಏನು ರೂಲ್ಸ್ ಬ್ರೇಕ್ ಮಾಡ್ತಿದ್ದಾರೆ ಸರ್? ಟ್ರಾಫಿಕ್ ಜಾಮ್ ಮಾಡೋದು, ಒನ್ ವೇನಲ್ಲಿ ನುಗ್ಗೋದು ಸಡನ್ನಾಗಿ, ಅದೇ ರೀತಿ ಸರ್ ಅವರೇ ಬಂದು ವೈಟ್ ಟ್ಯಾಕ್ಸಿ ವೈಟ್ ಬೋರ್ಡರೇ ಬಂದು ಗಾಡಿಗೆ ಜಾಸ್ತಿ ಗುದ್ದೋದು, ಆಟೋಗಳಿಗೆ ಗುದ್ದೋದು ಅವರೇ, ಆಯಿತಾ. ಅದರಿಂದ ಏನಾಗುತ್ತೆ ಅಂದರೆ ಬೈಕಿಂದ ಏನಾಗುತ್ತೆ ಅಂದರೆ ಅಕಸ್ಮಾತ್ ಹೋಯ್ತಾ ಇದ್ದ, ಏನಾದರೂ ಆಕ್ಸಿಡೆಂಟ್ ಆಯಿತು, ಅವನಿಗೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ. ಯಾರಿಗೆ? ಕಸ್ಟಮರ್ಗೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ. ಬಟ್ ಆಟೋದಲ್ಲಿ ಸೇಫ್ಟಿ ಇದೆ ಸರ್, ಮನೆ ಗಂಟೆ ತೊಗೊಂಡೋಗಿ ಸೇಫಾಗಿ ಮನೆ ಬಾಗಿಲು ಬಿಡ್ತೀವಿ. ಈಗ ಗೌರ್ಮೆಂಟ್ ಬಸ್ಸು ಮನೆ ಬಾಗಿಲು ಕರ್ಕೊಂಡೋಗಿ ಬಿಡ್ತಾರಾ ಕಸ್ಟಮರ್ಸ್ನ? ಬಸ್ ಸ್ಟ್ಯಾಂಡಲ್ಲಿ ಬಿಡ್ತಾರೆ, ಒಯ್ತಾ ಇರ್ತಾರೆ ಅವ್ರು. ಇಲ್ಲಿ ಅಲ್ಲಿಂದ ಮತ್ತೆ ಆಟೋ ಗೀಟೋ ಹಿಡ್ಕೊಂಡು ಹೋಗಬೇಕು ಅದು ಮನೆ ಬಾಗಿಲಿಗೆ ಹೋಗಿ ಮನೆಗೆ ಬಿಡ್ತೀವಿ. ಆ ನೈಟ್ ಹೊತ್ತಾದರೆ ಹೆಣ್ಮಕ್ಳು ಏನಾದರೂ ಬುಕ್ ಮಾಡಿದರೆ ಅವ್ರ ಮನೆ ಡೋರ್ ತೆಗಿಯೋವರೆಗೂ ನಾವು ಆಟೋ ಅಲ್ಲೇ ನಿಲ್ಸ್ಕೊಂಡಿರ್ತೀವಿ 2 ನಿಮಿಷ ಸೇಫ್ಟಿ ಅಂತ. ಆಮೇಲೆ ಇನ್ನೊಂದು ಏನು ಮಾಡವ್ರೆ ಅಂದರೆ ಈ ರ್ಯಾಪಿಡೋದವರು ಇತ್ತೀಚೆಗೆ ಈಗ ಒಂದು 3 ಡೇಸಲ್ಲಿ ಅಪ್ಡೇಟ್ ಮಾಡಿರೋದು, ಚಾಮರಾಜನಗರ ಗಂಟ ಲಿಮಿಟ್ ಕೊಟ್ಟವ್ರೆ ಮೈಸೂರಲ್ಲಿ, ಮತ್ತು ಈ ಕಡೆ ಮಂಡ್ಯ ಗಂಟ ಲಿಮಿಟ್ ಕೊಟ್ಟವ್ರೆ. ಬೈಕು ಕಾರು ಆಟೋ ಎಲ್ಲ ಪ್ರತಿಯೊಂದು ಕೊಟ್ಟವ್ರೆ. ಇದರಿಂದ ವೈಟ್ ಬೋರ್ಡು ಮತ್ತು ವೈಟ್ ಬೋರ್ಡು ಟ್ಯಾಕ್ಸಿ ಮತ್ತು ವೈಟ್ ಬೋರ್ಡು ಬೈಕು ಹೋಗುತ್ತೆ, ವೈಟ್ ಬೋರ್ಡ್ ಟ್ಯಾಕ್ಸಿ ವೈಟ್ ಬೋರ್ಡ್ ಹೋಗುತ್ತೆ, ಆಯಿತಾ. ಅದು ಹೋದರೆ ಪೊಲೀಸರು ಏನು ಚೆಕ್ ಮಾಡಲ್ಲ, ಇದಾಯ್ತಾ DL ಎಲ್ಲ ಕರೆಕ್ಟಾಗಿದೆ ಚೆಕ್ ಮಾಡಿಬಿಡ್ತಾರೆ. ಅವ್ರಿಗೇನು ಗೊತ್ತಿರಲ್ಲ, ಕಸ್ಟಮರ್ಸ್ ಕರ್ಕೊಬಂದವನೋ ಏನು ಮಾಡೋರೆ ಅಂತ ಗೊತ್ತಿರಲ್ಲ. ಈಗ ನಾವು ಆಟೋಗಳು ಬುಕ್ ಮಾಡ್ತಾರೆ, ಕಸ್ಟಮರ್ಗೆ ಗೊತ್ತಿರಲ್ಲ, ಪರ್ಮಿಟ್ ಇರುತ್ತೋ ಇರಲ್ವೋ ಅಂತ ಅವ್ರಿಗೆ ಗೊತ್ತಿರಲ್ಲ, ಯಾರಿಗೆ ಕಸ್ಟಮರ್ಸ್ಗಳಿಗೆ. ಅವರು ಬುಕ್ ಮಾಡ್ತಾರೆ, ಇವರು ಏನೋ ಒಂಚೂರು ದುಡ್ಡು ಹೋಗುತ್ತೆ, ಏನೋ ಅನ್ನ 3 ಹೊತ್ತು ಊಟಕ್ಕೆ ಕಾಸಾಗುತ್ತಲ್ಲನೋ ಇದರಲ್ಲಿ ಒಯ್ತಾರೆ. ಅಲ್ಲಿ ಬೇರೆ ಡಿಸ್ಟಿಕ್ಕಿಗೆ ಹೋದರೆ ಅಲ್ಲಿ ಹಿಡ್ಕೊಂಡ್ರೆ 2 ರಿಂದ 3 ಸಾವಿರ ರೂಪಾಯಿ ಫೈನ್ ಕಟ್ಬಿಟ್ಟು ಬರಬೇಕು. ಅದು ಯಾವ ರೀತಿ ಕೊಟ್ಟವ್ರೆ ನೋಡಿ ಸರ್. ಈಗ ಮಂಡ್ಯಕ್ಕೆ ಬುಕ್ಕಿಂಗ್ ಮಾಡಿದ್ದೀನಿ ನಾನು, ಮಂಡ್ಯಕ್ಕೆ ಬುಕ್ಕಿಂಗ್ ಮಾಡಿದ್ದೀನಿ. ಬೈಕಲ್ಲಿ ಹೋದರೆ 419 ರೂಪಾಯಿ RTO ಸರ್ಕಲಿಂದ, ಮತ್ತು ಆಟೋದಲ್ಲಿ ಹೋಗ್ತೀನಿ ಅಂದರೆ 652 ರೂಪಾಯಿ. ನೆಕ್ಸ್ಟು ಇಲ್ಲಿ ಬಂದರೆ ಕ್ಯಾಬ್ ಬಂದರೆ ಇದರಲ್ಲಿ ನೋಡಿ 689 ರೂಪಾಯಿ ಇದೆ. ಬೈಕ್ ಲೈಟ್ ತಗೊಂಡ್ರೆ 261 ರೂಪಾಯಿ. ಈ ಥರ ಯಾರು ಸರ್ ಗೌರ್ಮೆಂಟು ಹೆಂಗೆ ಸರ್ ಪರ್ಮಿಷನ್ ಕೊಟ್ಟೈತಿ ಇದಕ್ಕೆ? ಆಟೋಗೆ ಮಾತ್ರ, ಇಲ್ಲಾಂದ್ರೆ ಕೊಟ್ಟರೆ ಪರ್ಮಿಷನ್ ಕೊಟ್ಟರೆ ಫುಲ್ ಓವರಾಲ್ ಕರ್ನಾಟಕ ಆಟೋಗೆ ಪರ್ಮಿಟ್ ಕೊಡಬೇಕು, ಎಲ್ಲ ಕಡೆ ಆಟೋ ಓಡ್ಬೋದು. ಅಂದರೆ ಓಲೋ ವೈಟ್ ಬೋರ್ಡ್ಗೆ ಅಲೋ ಇದೆ, ನಿಮಗಿಲ್ಲ ಅಂತನಾ? ಆಟೋದವ್ರಿಗಿಲ್ಲ ಅಂತನಾ? ಹೌದು ಸರ್, ಓಲೋದಲ್ಲಿ ಬೈಕ್ ಇಲ್ಲ, ಬಟ್ ರ್ಯಾಪಿಡೋ ಊಬರಲ್ಲಿ ಬೈಕು ತುಂಬ ಓಡ್ತಾ ಇದೆ, ಮತ್ತು ವೈಟ್ ಟ್ಯಾಕ್ಸಿಗಳು ತುಂಬ ಓಡ್ತಾ ಇದೆ. ಅದರಿಂದ ಏನಾಗಿದೆ ಅಂದರೆ ಈಗ ಎಲ್ಲೋ ಬೋರ್ಡರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಸಾಲ ಮಾಡ್ಕೊಂಡು ಅವರು ಇನ್ನೊಂದು ಚೀಟಿಲಿ ತಗೊಂಡು ಲೋನ್ ಕಟ್ಕೊಂಡು ಏನೋ ಕಷ್ಟಪಡ್ತವ್ರೆ. ಈಗ ಅವ್ರ ಹೊಟ್ಟೆ ಮೇಲೆ ಹೊಡೆದ್ರೆ ಅವ್ರು ಎಲ್ಲಿ ಹೋಗ್ಬೇಕು? ಅವ್ರ ದುಡಿಮೆ ಇವ್ರು ಕಿತ್ಕೊತವ್ರೆ. ಈಗ ನಾನೇ ಒಬ್ಬ ಊಬರ್ ಸರ್, ಈ ತಪ್ಪು ಬಂದು ಸರ್ಕಾರದ್ದು ಸರ್, ಸರ್ಕಾರದ ತಪ್ಪು ಅದು. ಮತ್ತು ಕೇಳೋರು ಯಾರೂ ಇಲ್ಲ ಸರ್. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಕೇಳೋರು ಯಾರೂ ಇಲ್ಲ. ಅವ್ರು ಮಾಡಿದ್ದೇ ರಾಜ್ಯ, ಅವ್ರು ಆಡಿದ್ದೇ ದರ್ಬಾರು, ಆ ಥರ ಆಗ್ಬಿಟ್ಟೈತೆ. ಆ ಭಾಗ್ಯ ಈ ಭಾಗ್ಯ ಅಂದ್ಬಿಟ್ಟು ಎಲ್ಲರನ್ನೂ ದೌರ್ಭಾಗ್ಯವನ್ನಾಗಿ ಮಾಡ್ತವ್ರೆ ಸರ್, ಆಯಿತಾ. ಫ್ರೀ, ಈಗ ಬಸ್ಗೆ ಫ್ರೀ ಕೊಟ್ಟರು ಸರ್, ಲೇಡೀಸ್ ಫ್ರೀ ಕೊಟ್ಟರು, ಅದನ್ನು ಜಾಸ್ತಿ ಕೇಳ್ತವ್ರಲ್ಲ ಇಲ್ಲಿ, ಮತ್ತೆ ಜಾಸ್ತಿ ಮಾಡಿಬಿಟ್ಟು ಕೇಳ್ತವ್ರಲ್ಲ. ಯಾಕೆ ಇದು ಬೆಂಗಳೂರಿಂದ ಮೈಸೂರಿಗೆ ಬರೋಕ್ಕೆ ಮೊದಲು ಬಸ್ ಟಿಕೆಟ್ ಎಷ್ಟಿತ್ತು, ಈಗ ಎಷ್ಟಾಗಿದೆ? ರೈಟ್ ಜಾಸ್ತಿ ಮಾಡ್ತವ್ರೆ, ಎಲ್ಲದರಲ್ಲೂ ರೈಟ್ ಜಾಸ್ತಿ ಮಾಡ್ತವ್ರೆ, ಆಯಿತಾ. ಈಗ ನಾವು ಸಾವಿರಾರು ರೂಪಾಯಿ ಕೊಟ್ಬಿಟ್ಟು ಪರ್ಮಿಟ್ ತಗೋತೀವಿ, ಇನ್ಶೂರೆನ್ಸ್ ಮಾಡಿಸ್ತೀವಿ, ಎಲ್ಲ ಮಾಡಿಸ್ತೀವಿ, FC ಮಾಡಿಸ್ತೀವಿ. ವೈಟ್ ಬೋರ್ಡಲ್ಲಿ ಮಾಡಿಸ್ತಾರ ಸರ್ ಬೈಕರು? ಒಬ್ಬ ಊಬರನ್ನು ನಾನೇ ನಿಲ್ಸ್ಕೊಂಡು ಕೇಳಿದ್ದೀನಿ ಸರ್, ನೈಟ್ ಹೊತ್ತಾ, ಅವತ್ತು ನನಗೆ ದುಡಿಮೆ ಇಲ್ಲ, 500 ರೂಪಾಯಿ ಸರ್. ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿ ಸಂಜೆ 10 ಗಂಟೆ ಹೊಡೆದಿದ್ದೀನಿ, 500 ರೂಪಾಯಿ ಅಷ್ಟೇ ನನ್ನ ದುಡಿಮೆ ಆಗಿರೋದು. ನನ್ನ ಗ್ಯಾಸ್ ಖರ್ಚು ಆಗಿಲ್ಲ, ನನ್ನ ಊಟದ ಖರ್ಚು ಗ್ಯಾಸ್ ಖರ್ಚಿಗೂ ಆಗಲ್ಲ ಅದು, ಆಯಿತಾ. ಆ ಥರ ಆಗಿದೆ ಸರ್. ಅವ್ನು ಕೇಳಿದ್ದಕ್ಕೆ ನಾನು ಬೇರೆ ಕಡೆ ಕೆಲಸ ಮಾಡ್ತಾಯಿರೋದು, 4 ಅವರ್ ಮಾತ್ರ ಬಂದು ಊಬರ್ ಹೊಡಿತೀನಿ ಅಂತ ಹೇಳಿದಾಗ ಅವಾಗ ನಾವು ಎಲ್ಲಿಗೆ ಹೋಗ್ಬೇಕು? ಈಗ ಅವನು ಏನು ಮಾಡ್ದ, ಬೇರೆ ಕಡೆ ದುಡ್ಕೊಂಡು ಇನ್ನು ಇಲ್ಲಿ ಬಂದು ನಾವು ಇದನ್ನೇ ಆಟೋನೇ ನಂಬ್ಕೊಂಡು ಬದುಕ್ತಾ ಇದ್ದೀವಿ. ಆಟೋ ನಂಬ್ಕೊಂಡು ಬದುಕೋರ ಕತೆ ಏನು?
ಈಗ ಬೈಕ್ ಟ್ಯಾಕ್ಸಿಯಿಂದ ಯಾವ ರೀತಿ ಆಗಿದೆ ಅಂದರೆ ನಾವು ಮನೆ ಮಠ ಮಾರ್ಕೊಂಡು ಹೋಗಬೇಕು ಆ ಲೆವೆಲ್ಗೆ ತಂದು ನಿಲ್ಸವ್ರೆ ಸರ್. ಇದಕ್ಕೆ ಮೇಯ್ನು ಗೌರ್ಮೆಂಟ್ ಕಾರಣ ಆಯಿತಾ. ಇಲ್ಲಿ ನೋಡಿ ಹೆಂಗೆ ಕೊಟ್ಟವ್ರೆ. ಈಗ ನಂಜನಗೂಡಿಗೆ ಬುಕ್ ಮಾಡಿದ್ರೂ ಹೋಗುತ್ತೆ, ಬೈಕಲ್ಲಿ ಹೋಗ್ಬೋದು, ಆಟೋದಲ್ಲಿ ಹೋಗ್ಬೋದು. ಬಟ್ ಪೊಲೀಸ್ ಹಿಡಿದ್ರೆ ಆಟೋದವ್ರನ್ನ 2,000 ರೂಪಾಯಿ ಫೈನು ಫಿಕ್ಸು, 2,000-3,000 ಫೈನ್ ಬಿದ್ದೇ ಬೀಳುತ್ತೆ. ಅದು ಹೆಂಗೆ ಗೌರ್ಮೆಂಟ್ಗೆ ಗೊತ್ತಿಲ್ವಾ ಇದು? ಇದನ್ನು ಗೌರ್ಮೆಂಟ್ ನೋಡಲ್ವಾ? ಸಾರಿಗೆ ಸಚಿವರು ಯಾರು ಇದ್ರ ಬಗ್ಗೆ ಗಮನಕ್ಕೆ ತಗೊಳ್ಳಲ್ವಾ?